ಸರ್ ಫಸ್ಟ್ ರೈತರು ಅಂದರೆ ಡಾಕ್ಟ್ರು ಅಂತಿದ್ದೀರಾ ಏನು ಸರ್ ಇದು? ನಾವು ರೈತರೇ ಮೇಡಮ್. ಈಗಲೂ ಮನೇಲಿ ಹೋದರೆ ಕೆಲಸ ಮಾಡ್ತೀರಿ, ಹೊಲದ ಕೆಲಸ ಮಾಡ್ತೀರಿ. ಸೊ 10 ಲಕ್ಷ ಕೊಡ್ತೀನಿ ಅಂತಂದರೆ ಇರೋ ಹೆಣ್ಮಕ್ಳು ಯಾರು ರೈತರು ಇದ್ದಾರೆ ಅವ್ರು ನುಡಿಕೊಂಡೋಗಿ ಮದುವೆ ಆಯ್ತಾರಾಗ. ಖಾಲಿ ಇರ್ತಾರಲ್ಲ ಹೆಣ್ಮಕ್ಳು ಮದುವೆ ಆಗ್ದಿದ ಅವರು ಹುಡಿಕೊಂಡೋಗಿ ರೈತರನ್ನ ಮದುವೆ ಆಗ್ತಾರೆ. ಡಾಕ್ಟ್ರ್ ಇಂಜಿನಿಯರ್ ಆದರೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ದೇಶ ರೈತರಾದರೆ ದೇಶಕ್ಕೆ ಅನ್ನ ಹಾಕ್ತಾನೆ. ರೈತ ತನ್ನ ಹೆಂಡತಿಗೆ ಅನ್ನ ಹಾಕ್ತಿರ್ತಾನ. ರೈತ 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 ಅನ್ನ ಕೊಡುವ ದಾತ. ಮೊಬೈಲ್ ಇಲ್ಲ ಅಂದಿದ್ದಿದ್ರೆ ನಿಜವಾಗ್ಲೂ ರೈತರನ್ನ ಮದುವೆ ಆಗಿರೋರು ಹೆಣ್ಮಕ್ಳು. ರೈತರ ಮಕ್ಕಳು ಅಂದರೆ ಕೂಲಿ ಮಾಡೋರ ಥರ ಡ್ರೆಸ್ ಹಾಕತ್ತಾರೆ, ಬರೀ ಪಂಚೆ ಉಟ್ಕೋತಾರೆ ಅಂತ ಇರ್ತಾರೆ. ಅವರಾದರೆ ಡಾಕ್ಟರ್ ಆದರೆ ಕೋಟು ಸೂಟ್ ಎಲ್ಲ ಹಾಕತ್ತಾರೆ. ಅದಕ್ಕೋಸ್ಕರ ಹೆಣ್ಮಕ್ಳು ಅವರಿಂದೇ ಹೋಗೋದು. ಇಷ್ಟು ಈಸಿಯಾಗಿ ಸಿಟಿಲಿ ಸಿಗಬೇಕಾದ್ರೆ ಹಳ್ಳಿಲಿ ಹೋಗಿ ಯಾಕೆ ನಾನು ಯಾಕೆ ಕಷ್ಟಪಡಬೇಕು? ರೈತರು ದುಡಿಯೋದ್ರಿಂದನೇ ಅಲ್ವಾ ಈ ದೇಶ ನಡೀತಿರೋದು. ಊಟಕ್ಕಿಲ್ಲ ಅಂದರೆ ದೇಶ ಹೆಂಗೆ ನಡೀತೆ ಹೇಳಿ? ರೈತ ನೀನೇ ಸಿಂಹ ಎಂದ ಬರಹ ಬದಲಿಸಿ ಬ್ರಹ್ಮ. ಅವ್ನಿಗೆ ಆಸ್ತಿ ದುಡ್ಡು ಹಣ ಆಸ್ತಿ ಇದ್ರೆ ಕೊಟ್ಟು ಮದುವೆ ಮಾಡ್ತಾರೆ. ಆದರೆ ಅವ್ನು ಚೆನ್ನಾಗಿ ನೋಡ್ಕೊತಾನೋ ಇಲ್ವೋ, ಹೆಂಡತಿ ಜೊತೆ ಅವನೋ ಇಲ್ಲ ಬೇರೆ ಕಡೆ ಹೋಯ್ತಾವನೋ ಯಾರು ಅದು ನೋಡಲ್ಲ. ನಮಸ್ತೆ ಮೇಡಮ್, ಡಾಕ್ಟರ್ ಯತೀಶ್ ಅಂತ. ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ನಮ್ಮದು ಶ್ರೀ ವಿನಾಯಕ ಡೆಂಟಲ್ ಕ್ಲಿನಿಕ್ ಕೆಂಗೇರಿ, ಕೋಟೆ ಬೀದ ಜೊತೆ ಇದೆ ಕ್ಲಿನಿಕ್ಕು. ಅಲ್ಲೇ ನಾವೇ ಪ್ರೊಪ್ರೈಟರ್ಶಿಪ್ಪು. ಸರ್ ಫಸ್ಟ್ ರೈತರು ಅಂದರೆ ಡಾಕ್ಟ್ರು ಅಂತಿದ್ದೀರಾ ಏನು ಸರ್ ಇದು? ನಾವು ರೈತರೇ ಮೇಡಮ್. ಈಗಲೂ ಮನೇಲಿ ಹೋದರೆ ಕೆಲಸ ಮಾಡ್ತೀರಿ, ಹೊಲದ ಕೆಲಸ ಮಾಡ್ತೀರಿ. ಕ್ಲಿನಿಕ್ ಬಂದು ಪೇಷಂಟ್ ನೋಡ್ತೀರಿ. ಒಳ್ಳೇದಲ್ವಾ? ಎಷ್ಟೊಂದು ಜನಕ್ಕೆ ಈಗ 30-35 ವರ್ಷ ಆದರೂ ರೈತರಿಗೆ ಹೆಣ್ಣು ಕೊಡಲ್ಲ ಅಂತ ಹಿಂದೆ ಮುಂದೆ ನೋಡ್ತಿದ್ದಾರೆ. ಯಾಕೆಂದರೆ ಒಂದು ಪ್ರೊಫೆಷನ್ ಇಲ್ಲ ಅಂತ. ಸೊ 10 ಲಕ್ಷ ಕೊಡ್ತೀನಿ ಅಂತಂದರೆ ಇರೋ ಹೆಣ್ಮಕ್ಳು ಯಾರು ರೈತರು ಇದ್ದಾರೆ ಅವ್ರು ನುಡಿಕೊಂಡೋಗಿ ಮದುವೆ ಆಯ್ತಾರಾಗ. ಕರೆಕ್ಟ್ ಅಲ್ವಾ? ಇವಾಗ ಗಂಡು ಹುಡ್ಕೊಂಡು ಹೋಯ್ತವ್ರೆ ಹೆಣ್ಣನ್ನ. 10 ಲಕ್ಷ ಗೌರ್ಮೆಂಟ್ ಅವ್ರು ಕೊಡ್ತಾರೆ ಅಂತಂದರೆ ಖಾಲಿ ಇರೋರೆಲ್ಲ ಹೋಗಿ ರೈತರನ್ನ, ಈಗ ಖಾಲಿ ಇರ್ತಾರಲ್ಲ ಹೆಣ್ಮಕ್ಳು ಮದುವೆ ಆಗ್ದಿದ ಅವರು ಹುಡಿಕೊಂಡೋಗಿ ರೈತರನ್ನ ಮದುವೆ ಆಗ್ತಾರೆ. ಒಳ್ಳೇದೇ ಅದು. ಅದು ಹೆಣ್ಮಕ್ಳು ಇಷ್ಟಪಡಬೇಕಲ್ಲ ಸರ್ ರೈತರ ಮದುವೆ? ಹೆಣ್ಮಕ್ಳಿಗೆ ಇಷ್ಟ ಇರುತ್ತೆ ಮೇಡಮ್. ಹುಡುಗನ ನೋಡಿದ್ರೆ ಇಷ್ಟಪಡ್ತಾರೆ. ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ತಾರಲ್ಲ, ಅದಕ್ಕೆ ಇದು ಪ್ರೋತ್ಸಾಹ ಥರ ಆಗುತ್ತೆ ಸರ್ಕಾರದಿಂದ. ಈಗ 10 ಲಕ್ಷ ಕೊಡ್ತಾರೆ ಅಂತಂದರೆ ಏನಾದ್ರು ಬಿಸ್ನೆಸ್ ಮಾಡ್ಕೊತಾರೆ, ಇಲ್ಲ ಅವರೇನೋ ಹೊಲದಲ್ಲಿ ಏನಾದ್ರು ಶ್ರೀಗಂಧದ ಮರ ಏನಾದ್ರು ಹಾಕೋತಾರೆ, ಏನೋ ಒಂದು ಪ್ಲ್ಯಾನ್ ಮಾಡ್ಕೊತಾರೆ. ಈಗ 10 ಲಕ್ಷ ಏನು ಕಮ್ಮಿ ಅಮೌಂಟ್ ಅಲ್ಲಲ್ವಾ? ದೊಡ್ಡ ಬಿಗ್ ಅಮೌಂಟ್ ಅದು. ಈಗೇನೋ ಟ್ರ್ಯಾಕ್ಟರ್ ಗಿಕ್ಟ್ರು ತೊಗೋಬೇಕು ಅಂತ ಹುಡುಗಂಗೆ ಆಸೆ ಇರುತ್ತೆ. ಅವ್ನಿಗೆ ಜಮೀನು ಇದ್ರೂ ಕೂಡ ತೊಗೊಳಕ್ಕೆ ದುಡ್ಡಿರಲ್ಲ. ದುಡಿಯೋದು ಅಲ್ಲೇ ಖರ್ಚು ಮಾಡೋದು, ಅದು ಹಂಗಾಗಿರುತ್ತೆ. ಮದುವೆ ಆದರೆ ಈ ಕಡೆ ರೈತನಿಗೂ ಲಾಭ, ಹೆಣ್ಮಕ್ಳಿಗೂ ಲಾಭ. ಅವನು ಮದುವೆ ಆದರೆ ಆ ಹುಡುಗಿಯಿಂದ ಭಾಗ್ಯ ಬರ್ದಂಗೆ ಆಗುತ್ತೆ, ಮನೆ ತುಂಬ್ಕೊಂಡಂಗೆ ಆಗುತ್ತೆ, ಅವನು ಮುಂದೆ ಪೀಳಿಗೆ ಬೆಳ್ಕೊಂಡು ಹೋಗುತ್ತೆ. ಇದೊಂದು ಸರ್ಕಾರ ಇದು ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆ ಹಿಂದೇಟ್ ಆಗ್ತಾರೆ ಅಂತಂದರೆ ಮೊಬೈಲ್ ಬಂದುಬಿಟ್ಟಿದೆ. ಈಗ ಮೊಬೈಲಲ್ಲಿ ಇಂಟರ್ನೆಟ್ ಬಂದುಬಿಟ್ಟಿದೆ, ಅದು ಫ್ರೀಯಾಗಿ ಸಿಗುತ್ತೆ. ಅದು ನೋಡಿ ಎಕ್ಸ್ಪೆಕ್ಟೇಷನ್ಸ್ ಹೆಣ್ಮಕ್ಳು ಜಾಸ್ತಿ ಆಗಿಬಿಟ್ಟಿದೆ. ಮೊಬೈಲ್ ಇಲ್ಲ ಅಂದಿದ್ದಿದ್ರೆ ನಿಜವಾಗ್ಲೂ ರೈತರನ್ನ ಮದುವೆ ಆಗಿರೋರು ಹೆಣ್ಮಕ್ಳು. ಮೊಬೈಲ್ ಬಂದಿರೋದ್ರಿಂದನೇ, ಮೊಬೈಲಲ್ಲಿ ಇಂಟರ್ನೆಟ್ ಬಂದಿರೋದ್ರಿಂದನೇ ಹೆಣ್ಮಕ್ಳುಗಳು ಯಾರೂ ರೈತರಿಗೆ ಮದುವೆ ಆಗೋಕ್ಕೆ ಇಷ್ಟಪಡ್ತಿಲ್ಲ. ಏನಂತಂದರೆ ಈ ಸಿಟಿ ಲೈಫ್ ನೋಡಿರ್ತಾರಲ್ಲ ಮೊಬೈಲಲ್ಲಿ, ಇಷ್ಟು ಈಸಿಯಾಗಿ ಸಿಟಿಲಿ ಸಿಗಬೇಕಾದ್ರೆ ಹಳ್ಳಿಲಿ ಹೋಗಿ ಯಾಕೆ ನಾನು ಯಾಕೆ ಕಷ್ಟಪಡಬೇಕು? ಅವ್ರ ಫ್ರೆಂಡ್ಸ್ಗಳು ಇರ್ತಾರೆ, ಕೆಲವರು ಇಂಟೆಲಿಜೆಂಟ್ ಗರ್ಲ್ಸ್ ಇರ್ತಾರೆ ಅವ್ರ ಜೊತೆಲಿರೋರು. ಅವ್ರೇನು ಮಾಡ್ತಾರೆ, ಏನಕ್ಕೆ ಹೋಗ್ತೀವಿ ಹಳ್ಳಿಗೆ ಸಗಣಿ ಎತ್ತಕ್ಕೆ ಅಂತ ಅರ್ಧ ಅಂಥೋ ಜೊತೆಯಿಂದ ಹಾಳಾಗ್ಬಿಟ್ಟಿರ್ತದೆ ಮೈಂಡು. ದುಡ್ಡು ಕೊಟ್ಟರೆ ನಿಜವಾಗ್ಲೂ ಹೋಗೇ ಹೋಗ್ತಾರೆ. ಡೆಫಿನೆಟ್ಲಿ ಒಳ್ಳೆಯದು. ಬಟ್ ಸರ್ಕಾರ ಅವ್ರ ಬೊಕ್ಕಸದಲ್ಲಿ ಹೆಂಗಿದೆ ದುಡ್ಡು ನೋಡ್ಕೊಂಡು ತರಬೇಕು. ಎಲ್ಲ ಫ್ರೀ ಮಾಡೋಕ್ಕೆ ಹೋದರೆ ಬೇರೆ ಜನದ ಮೇಲೆ ಟ್ಯಾಕ್ಸ್ ಹಾಕಬೇಕಾಗ್ತದೆ. ನೀವೇ ನೋಡ್ತಿದ್ದೀರಲ್ಲ ಫ್ರೀ ಎಲ್ಲ ಹೆಂಗಾಗ್ತಿದೆ ಅಂತ. ಅದನ್ನು ನೋಡ್ಕೊಂಡು ಮಾಡಬೇಕಷ್ಟೇ. ಯಾರು ನಿಜವಾಗ್ಲೂ ರೈತರಿದ್ದಾರೆ, ಸ್ವಲ್ಪ ಬಿಲೋ ಪಾವರ್ಟಿ ಲೈನಲ್ಲಿ ಇರ್ತಾರೆ, ಅಂಥವ್ರಿಗೆ ಕೊಡಬೇಕು. ಎಲ್ಲರೂ ರೈತರೇ. ಈಗ ನಾನು ರೈತನೇ ಅಲ್ವಾ? ಹಾಗೆ ಯಾರು ನಿಜವಾದ ರೈತರು ಅವ್ರು ಕೊಡಬೇಕು. ರೈತರನ್ನ ಮದುವೆ ಆದರೆ 10 ಲಕ್ಷ ಕೊಟ್ಟರೆ ರೈತರಿಗೆ ಉಪಯೋಗ ಆಗುತ್ತೆ. ಅವ್ರು ಬೆಳೆಯೋದಕ್ಕೆ ಉಪಯೋಗ ಆಗುತ್ತೆ. ರೈತರು ಇಲ್ಲಾಂದರೆ ಈ ದೇಶನೇ ಇಲ್ಲ. ರೈತರು ದುಡಿಯೋದ್ರಿಂದನೇ ಅಲ್ವಾ ಈ ದೇಶ ನಡೀತಿರೋದು. ಊಟಕ್ಕಿಲ್ಲ ಅಂದರೆ ದೇಶ ಹೆಂಗೆ ನಡೀತೆ ಹೇಳಿ? ಡಾಕ್ಟ್ರ್ ಇಂಜಿನಿಯರ್ ಆದರೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ರೈತರಾದರೆ ದೇಶಕ್ಕೆ ಅನ್ನ ಹಾಕ್ತಾನೆ. ರೈತ ತನ್ನ ಹೆಂಡತಿಗೆ ಅನ್ನ ಹಾಕ್ತಿರ್ತಾನ. ಅಂದರೆ ಅವರು ರೈತರ ಮಕ್ಕಳು ಅಂದರೆ ಕೂಲಿ ಮಾಡೋರ ಥರ ಡ್ರೆಸ್ ಹಾಕತ್ತಾರೆ, ಬರೀ ಪಂಚೆ ಉಟ್ಕೋತಾರೆ ಅಂತ ಇರ್ತಾರೆ. ಅವರಾದರೆ ಡಾಕ್ಟರ್ ಆದರೆ ಕೋಟು ಸೂಟ್ ಎಲ್ಲ ಹಾಕತ್ತಾರೆ. ಅದಕ್ಕೋಸ್ಕರ ಹೆಣ್ಮಕ್ಳು ಅವರಿಂದೇ ಹೋಗೋದು. ತುಂಬ ಒಳ್ಳೇದಾಗುತ್ತೆ. ರೈತರ ಪರವಾಗಿ ಅಂದರೆ ನಾವು ರೈತರ ಮಕ್ಕಳೇ, ಅದಕ್ಕೆ ಹೇಳ್ತಾರೆ. ನಾವು ಒಳ್ಳೇದೇ ಹೆಣ್ಮಕ್ಳು ಕೊಡ್ರಿ. ಇವಾಗ ಯಾರು ಹೆಣ್ಮಕ್ಳು ಪರ ಏನು ರೈತರ ಪರ ಹೆಣ್ಮಕ್ಳು ಬರ್ತಾ ಇಲ್ವಲ್ಲ, ಎಲ್ಲ ದುಡ್ಡು ನೋಡ್ಕೊಂಡು ಹೋಯ್ತವ್ರಿ. ಅದನ್ನೇ ರೈತರ ಪರ ಬರ್ರಿ, ರೈತರನ್ನ ಬೆಂಬಲಿಸಿ ಅಂತ ಹೇಳ್ತಾರೆ. ಅದು ಈಗ ಎಲ್ಲರೂ ಕಂಡಂಗೆ ಎಲ್ಲೂ ರೈತರ ಮಕ್ಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ನೋಡಿದ್ರೆ ನಿಮ್ಗೆ ಆಸ್ತಿ ಎಷ್ಟದೆ, ಮನೆ ಎಷ್ಟದೆ, ಒಡವೆ ಅದ, ಕಾರ್ ಅದ, ಅದಾದ ಇದದ ಅಂತ ಕೇಳ್ತಾರೆ ಹೊರತು
ಒಂದು ಗಂಡು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾಳ ಇಲ್ವಾ ಅಂತ ಒಬ್ಬರು ನೋಡಲ್ಲ. ಅವ್ನಿಗೆ ಆಸ್ತಿ ದುಡ್ಡು ಹಣ ಆಸ್ತಿ ಇದ್ದರೆ ಕೊಟ್ಟು ಮದುವೆ ಮಾಡ್ತಾರೆ. ಆದರೆ ಅವ್ನು ಚೆನ್ನಾಗಿ ನೋಡ್ಕೊತಾನೋ ಇಲ್ವೋ, ಹೆಂಡತಿ ಜೊತೆ ಅವನೋ ಇಲ್ಲ ಬೇರೆ ಕಡೆ ಹೋಯ್ತಾವನೋ ಯಾರು ಅದು ನೋಡಲ್ಲ. ಬರೀ ಹಣ ಆಸ್ತಿ ಇರಬೇಕು ಅಷ್ಟೇ ಅಂತ ನೋಡ್ತಾವ್ರೆ. ಈ ಸ್ಕೀಮಿಂದ ಒಂದು ಒಳ್ಳೆ ಉಪಯೋಗ ಆಗ್ಬೋದು ಅಂತ ನಮ್ಗೆ ಅನ್ಸುತ್ತೆ. ತಿನ್ನೋಕ್ಕೇನು ಎಜುಕೇಷನ್ ಬೇಕಾಗಿಲ್ವಲ್ಲ. ರೈತ ಇಡೀ ದೇಶಕ್ಕೆ ಅನ್ನ ಹಾಕೋನು ತನ್ನ ಹೆಂಡ್ತಿಗೆ ಅನ್ನ ಹಾಕಲ್ವಾ? ಹೆಂಡ್ತಿ ಚೆನ್ನಾಗೇ ಸಾಕ್ತಾನಪ್ಪ, ನೀವೇ ಹೇಳ್ರಿ, ಹೌದಲ್ವಾ? ರೈತ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಒಡವೆ ಎಜುಕೇಷನ್ ಮುಖ್ಯ ಅಲ್ಲ, ಜೀವನ ಮಾಡೋಕ್ಕೆ ಹೊಂದಾಣಿಕೆ ಮುಖ್ಯ ಅಷ್ಟೇ. ರೈತರ ಮದುವೆಗೆ ಯಾಕೆ ಹಿಂದೇಟ್ ಆಗ್ತಾವ್ರೆ ಅಂದರೆ ಈಗ ಏನು ಹೇಳೋದು ಅಂತ ನಮಗೆ ಗೊತ್ತಿರೋ. ಈಗ ಎಲ್ಲ ಹೆಣ್ಮಕ್ಳೆಲ್ಲ ಈಗ ಮಾಡರ್ನ್ ಆಗವ್ರೆ. ರೈತರೆಲ್ಲ ಈಗ ಇನ್ನೂ ಹಳೆ ಕಾಲದ ಥರ ಪಂಚೆ ಶರ್ಟ್ ಹಾಕೋತಾರೆ. ಹೆಣ್ಮಕ್ಳು ಆ ಥರ ಮಾಡರ್ನ್ ಯಾವುದೂ ಇಲ್ಲ. ಎಲ್ಲ ಹೊಸ್ತಾಗಿ ಅವ್ರದ್ದೇ ಇದು. ರೈತರು ಅಂದರೆ ಕಟ್ಟುನಿಟ್ಟಾಗಿ ಸಂಸ್ಕೃತಿಯಾಗಿ ಕಲ್ಚರ್ ಆಗಿರಬೇಕು ಅಂತ ರೈತರ ಫ್ಯಾಮಿಲಿಯವರು ಒಂದು ಹೆಣ್ಮಕ್ಳಿಗೆ ಕಟ್ಟುನಿಟ್ಟಾಗ್ತಾರೆ ಅಂತ ರೈತರ ಮಕ್ಳಿಗೆ ಯಾರು ಹೆಣ್ಣು ಕೊಡಲ್ಲ. ಮತ್ತು ರೈತರ ಮಕ್ಕಳು ಮದುವೆ ಯಾಕೆ ಯಾರು ಬಯಸ್ತಾ ಇಲ್ಲ ಅಷ್ಟೇ. ಈಗ ಈ ಸ್ಕೀಮ್ ತಂದರೆ ಖಂಡಿತವಾಗ್ಲೂ ಎಲ್ಲ ಒಬ್ಬೊಬ್ಬರು ನೀವಿಬ್ಬರು ಮದುವೆ ಆಗೋಯ್ತಿರ್ಬೇಕಾರೆ ರೈತರ ಮಕ್ಕಳನ್ನ. ಆ ಥರ ಈಗ ಸ್ಕೀಮ್ ಒಳ್ಳೇದಾಗುತ್ತೆ ಮ್ಯಾಮ್. ಏನು ಅನ್ಸೋದು ಕೊಡಬೇಕು, ಹೆಣ್ಣು ತರಬೇಕು, 10 ಲಕ್ಷ ತಗೋಬೇಕು. ಈಗ ಈಗಿನ ಕಾಲದಲ್ಲಿ ಬೇಗ ಹೆಣ್ಮಕ್ಳು ಸಿಗಲ್ಲ. ರೈತರಿಗೆ ಸಿಗಲ್ಲ ಅನ್ಸುತ್ತೆ ನಿಮ್ಗೆ? ಸಿಗಲ್ಲ. ಹೆಣ್ಣ ತಗೊಂಡು 10 ಲಕ್ಷ ಕೊಟ್ಬಿಟ್ಟು ಹೆಣ್ಣು ತಗೋಬೇಕು. ಸಿಗ್ತಲ್ಲ 10 ವರ್ಷ 5 ವರ್ಷ ತಡಕ್ತಾರ, ಸಿಗ್ತಲ್ಲ ಹೆಣ್ಣು ಮಾತ್ರ. ನಿಜ. ಯಾಕೆ ಮಾತ್ರ ಆಗ್ತಾರೋ? ಹೆಣ್ಮಕ್ಳು ಕಡಿಮೆ ಆದರೂ ಗಂಡು ಮಕ್ಳು ಜಾಸ್ತಿ ಆದರು. ಈಗ ಇದು ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಮೇಲೆ ಈಗ ನಿಂತವ್ರೆ. ಹೆಣ್ಮಕ್ಳು ಸಿಕ್ಕಲಿ ಅಂತ ಕಾಯ್ತಾವ್ರೆ, ಕೊಡ್ತಾಯಿಲ್ಲ. 10 ಲಕ್ಷ ಕೊಟ್ಬಿಟ್ಟು ಹೆಣ್ಣು ತಡಿಗ ತಗೋಬೇಕು, ಮಾಡ್ಕೋಬೇಕು. ಏನು ಅನಿಸುತ್ತೆ ಅದು? ಈಗ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಈಗ ರೈತರೆಲ್ಲ. ಏನು ಹೇಳ್ತೀರಾ ನೀವು ಅದಕ್ಕೆ? ಏನು ಹೇಳೋದು? ಹೆಣ್ಣಿಲ್ಲ ಹೆಣ್ಣಿಲ್ಲ, ಅಲಿತಾವ್ರೆ. ನಿಜ ಅಲಿತಾವ್ರೆ. ಹೆಣ್ಣು ಮಕ್ಕಳೇ ಸಿಗ್ತಾಯಿಲ್ಲ. ಹೆಂಗಪ್ಪ ಮದುವೆ ಆಗೋದು, ಏನಪ್ಪ ಮಾಡೋದು ಅಂತವ್ರೆ. ಈಗ 10 ಲಕ್ಷ ಗೌರ್ಮೆಂಟಿಂದ ತಗೊಂಡು ಹೆಣ್ಣು ತಡಿಕೊಂಡು ಮದುವೆ ಮಾಡ್ಕೊಂಡಿದ್ದೀವಿ. ನೀವು ಇದು ಮಾಡ್ತೀರಾ? ಹೆಣ್ಣು ಕೊಡ್ತೀರಾ? ಹೆಣ್ಣಿದ್ರೆ ನಮ್ಗೆ ಎಣ್ಣೆ ಇಲ್ಲ, ಒಂದಿತ್ತು ಮದುವೆ ಮಾಡ್ಬಿಟ್ಟಿವಿ. ನಾವು ಇರೋ ಹೆಣ್ಮಕ್ಳಿಗೆ ಹೇಳ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.